ನೀವು ರೇವಣ್ಣ ಅವರು ಮಾತನಾಡ್ತಾ ಇದ್ದನ್ನ ಈಗ ತಾನೇ ಗಮನಿಸ್ತಾ ಇದ್ರಿ. ಸರಿಯಾಗಿ ಗಮನಿಸಿದ್ರೆ ಒಂದು ವಿಚಾರ ನಿಮ್ಗೆ ಗಮನಕ್ಕೆ ಬರ್ತಾ ಇತ್ತು. ಅದೇನು ಅಂತ ಅಂದ್ರೆ HD ರೇವಣ್ಣ ಅವರ ಕತ್ತಿನಲ್ಲಿದ್ದಂತ ಏಲಕ್ಕಿ ಸರ ಹಾಕೊಂಡೆ ಇವತ್ತು ಸಭೆಗೆ ಬಂದಿದ್ರು. ನೀವು ಕೂಡ ನನ್ನ ನಂತರದಲ್ಲಿ ಗಮನಿಸಬಹುದು. ಹೇಮಾವತಿ ನೀರಾವರಿ ಸಲಹಾ ಸಮಿತಿಯ ಸಭೆ ಇತ್ತು. ಬೆಳಗ್ಗೆ 9:30ಕ್ಕೆ ಆರಂಭ ಆಗಬೇಕಾಗಿದ್ದಂತ ಸಭೆ ಇದು. ಆದ್ರೆ 10:30ಕ್ಕೆ ಆರಂಭ ಆಯಿತು. 1 ಗಂಟೆ ತಡವಾಗಿ HD ರೇವಣ್ಣ ಅವರು ಬಂದಿದ್ದಾರೆ. ಅವರು 1 ಗಂಟೆ ತಡವಾಗಿ ಬಂದಿದ್ದಾರೆ ಅಂತಂದ್ರೆ ಕಾರ್ಯದ ನಿಮಿತ್ತ ಅನ್ನೋದಕ್ಕಿಂತ ಬಹುಶಃ ಸಮಯ ಸಂದರ್ಭ ನೋಡ್ಕೊಂಡೇ ಬಂದವರೇ ಅಂತ ಕಾಣಿಸುತ್ತೆ. ಸಭೆಯಲ್ಲಿ ಎಲ್ಲರ ಗಮನವನ್ನ ಸೆಳೀತಾ ಇದ್ದಿದ್ದು ರೇವಣ್ಣ ಅವರ ಕೊರಳಿನಲ್ಲಿ ಇದ್ದಂತಹ ಏಲಕ್ಕಿ ಸರ. ನೋಡ್ತಾ ಇದೀವಲ್ಲ ನಾವಿಲ್ಲಿ ಏಲಕ್ಕಿ ಸರ. ಈ ಹಿಂದೆನೂ ಕೂಡ ರೇವಣ್ಣ ಅವರು ಬಹಳಷ್ಟು ಸಭೆಯಲ್ಲೇ ಪಾಲ್ಗೊಂಡಂತ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭ, ಎಲ್ಲಾ ಸಂದರ್ಭದಲ್ಲೂ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಏಲಕ್ಕಿ ಸರವನ್ನ ಅವರು ಹಾಕೊಂಡು ಬರೋದನ್ನ ಗಮನಿಸ್ತಾ ಇರ್ತೀವಿ. ಇವತ್ತು ಕೂಡ ಅದೇ ರೀತಿಯಾಗಿ ಏಲಕ್ಕಿ ಸರವನ್ನ ಹಾಕೊಂಡು ಸಭೆಗೆ ಬಂದ್ರು. ಬಹುಶಃ ಜ್ಯೋತಿಷಿಗಳು ಅಥವಾ ಅವರು ಯಾರನ್ನ ನಂಬ್ತಾರೆ ಬಹಳ, ಸೊ ಅಂತವರು ಕೊಟ್ಟಿರುವಂತ ಸೂಚನೆಗಳು ಇರಬಹುದು. ಈ ರೀತಿ ಏಲಕ್ಕಿ ಸರ ಹಾಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಜೊತೆಗೆ ಏಲಕ್ಕಿ ಸರ ಮಾತ್ರ ಅಲ್ಲ, ಅದ್ರ ಜೊತೆಗೂ ಕೂಡ ಬಹಳಷ್ಟು ಸರಗಳೆಲ್ಲ ಇದಾವೆ. ಬಟ್ ಆ ಏಲಕ್ಕಿ ಸರ ಬಹಳ ಗಮನ ಸೆಳೀತಾ ಇತ್ತು. ಜೊತೆಗೆ ಕೇಳ್ಪಟ್ಟ ಇರೋ ಪ್ರಕಾರವಾಗಿ ದೃಷ್ಟಿ ಅಥವಾ ಏನಾದ್ರೂ ಕಂಟಕ ಇದ್ರೆ ಅದನ್ನೆಲ್ಲ ಏಲಕ್ಕಿ ತಡೆಯುತ್ತೆ ಅಂತ ಕೆಲವರು ಏಲಕ್ಕಿ ಸರವನ್ನ ಧಾರಣೆ ಮಾಡೋದಕ್ಕೆ ಹೇಳ್ತಾರಂತೆ. ಸೊ ಅದೇ ನಿಟ್ಟಿನಲ್ಲಿ ಏಲಕ್ಕಿ ಸರ ಬಹುಶಃ ಅವರು ಧರಿಸ್ಕೊಂಡು ಬಂದಿರಬಹುದೋ ಏನೋ. ಬಟ್ ಎಲ್ಲರ ಗಮನ ಸೆಳೀತಾ ಇದ್ದಿದ್ದು ಇದೇ ಏಲಕ್ಕಿ ಸರ. ಜೊತೆಗೆ ಬಹುಶಃ ಸಮಯನೂ ಕೂಡ 1 ಗಂಟೆ ತಡವಾಗೇ ಬಂದಿದ್ದಾರೆ. 10:30ಕ್ಕೆ ಬಂದಿದ್ದಾರೆ, 9:30ಕ್ಕೆ ಕರೆದಿದ್ದಂತ ಸಭೆಗೆ.